ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವಾರ್ಷಿಕ ಚಂಪಾಷಷ್ಠಿ ಮಹೋತ್ಸವ ಹಾಗೂ ರಥೋತ್ಸವ ಪೂರ್ವಭಾವಿ ಸಭೆ ದೇವಸ್ಥಾನದ ಆಡಳಿತ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ದರ್ಶನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಸಭೆಯಲ್ಲಿ ಚಂಪಾಷಷ್ಠಿ ಮಹೋತ್ಸವದ ಸಕಲ ಆಯೋಜನೆ ಕುರಿತು ಚರ್ಚೆ ನಡೆದಿದೆ. ಜಿಲ್ಲಾಧಿಕಾರಿ ಮಾತನಾಡಿ, ಬ್ರಹ್ಮ ರಥೋತ್ಸವದ ವೇಳೆ ಯಾವುದೇ ಗೊಂದಲ ಉಂಟಾಗದಂತೆ ಕ್ರಮ ಕೈಗೊಳ್ಳಬೇಕು. ರಥ ಎಳೆಯಲು ನೀಡುವ ಪಾಸ್ಗಳ ವಿತರಣೆಗಾಗಿ ಮಾನದಂಡ ರೂಪಿಸಿ ಅದರ ಪ್ರಕಾರವೇ ಪಾಸ್ ನೀಡಬೇಕು ಎಂದು ಸೂಚಿಸಿದ್ದಾರೆ. ಪಾಸ್ ಪಡೆದವರ ವಿವರವನ್ನ ಪೊಲೀಸ್ ಇಲಾಖೆಗೆ ಮುಂಚಿತವಾಗಿ ನೀಡಬೇಕು ಎಂದು ನಿರ್ದೇಶಿಸಿದ್ರು. ಎಸ್ಪಿ ಡಾ ಅರುಣ್ ಅವರು ಮಾತನಾಡಿ, ಚಂಪಾಷಷ್ಠಿ ಹಿನ್ನೆಲೆಯಲ್ಲಿ ಈಗಿರುವ ಸಿಸಿ ಕ್ಯಾಮೆರಾಗಳಿಗೆ ಹೆಚ್ಚುವರಿ ಕ್ಯಾಮೆರಾ ಅಳವಡಿಸಬೇಕು. ಇದು ಶಾಶ್ವತ ವ್ಯವಸ್ಥೆಯಾಗಬೇಕು. ಪಾರ್ಕಿಂಗ್ ಸ್ಥಳಗಳನ್ನು ಗುರುತಿಸಿ ವಾಹನ ನಿಲುಗಡೆಗೆ ಸಿಬ್ಬಂದಿ ಹಾಗೂ ಸ್ವಯಂ ಸೇವಕರನ್ನ ನಿಯೋಜಿಸಬೇಕು ಎಂದರು. ರಥ ವ್ಯವಸ್ಥೆ ಇರ್ಬೋದು ಅಥವಾ ಚರಂಡಿ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಎಲ್ಲ ಅಚ್ಚುಕಟ್ಟಾಗಿ ನಡಿಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಇಲಾಖೆಯವರಿಗೆ ಮನದಟ್ಟಣೆ ಮಾಡಿದೆ. ಆಯಾ ಇಲಾಖೆಯವರು ಅದನ್ನು ಕಾನೂನುಬದ್ಧವಾಗಿ ಕ್ರಮವನ್ನು ಕೈಗೊಂಡು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಈ ಮೀಟಿಂಗ್ ನ ನಿರ್ಣಯ ಆಗಿದೆ. ಈಗಾಗಲೇ ನಮಗೆ ದೊಡ್ಡ ಸಮಸ್ಯೆ ಇರುವಂತದ್ದು ರಸ್ತೆ, ಒಂದು ಹೊಂಡಗುಂಡಿ ಬಿದ್ದಂತ ರಸ್ತೆಯ ಕಾಮಗಾರಿ ಆದಷ್ಟು ಶೀಘ್ರ ಆಗಬೇಕು. ಅದಕ್ಕೆ 4 ಕಡೆಯಿಂದ ಬರುವ ರಸ್ತೆಗಳನ್ನು ಕೂಡ PW ಅವರಲ್ಲಿ ಹೇಳಿ 1 ವಾರದೊಳಗೆ ಆ ಗುಂಡಿ ಮುಚ್ಚಿಯುವಂತ ಒಂದು ಕೆಲಸವನ್ನು ಆದಷ್ಟು ಶೀಘ್ರದಲ್ಲಿ ಮಾಡಿಸುವಂತ ಕೆಲಸವನ್ನು ಕೂಡ ಮಾಡ್ಲಿಕ್ಕೆ ಒತ್ತಾಯವನ್ನು ಮಾಡ್ತಿದ್ದೇನೆ. ಇವತ್ತು ಈ ಸಭೆಯಲ್ಲಿ ನಿರ್ಣಯ ಆದ ಎಲ್ಲ ಏನು ಇನ್ನೊಮ್ಮೆ ಮೀಟಿಂಗ್ ಆಗ್ಲಿಕ್ಕಿದೆ. ಆ ಮೀಟಿಂಗ್ ನಲ್ಲಿ ಇನ್ನಷ್ಟು ಉಪ ಸಮಿತಿಗಳ ರಚನೆ ಕೂಡ ಆಗ್ಲಿಕ್ಕೆ ಉಂಟು. ಯಾರ್ಯಾರನ್ನು ಆ ಉಪ ಸಮಿತಿಗಳಿಗೆ ನೇಮಕ ಮಾಡಿಕೊಂಡು ಆಯಾ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟುಕೊಂಡು ಆ ಕೆಲಸವನ್ನು ಶೀಘ್ರವಾಗಿ ಮಾಡ್ಲಿಕ್ಕಿದ್ದೇವೆ. ಒಟ್ಟು ಈ ಜಾತ್ರೆ ಯಶಸ್ವಿಯಾಗಿ ನಡಿಬೇಕು. ಊರಿನ ಹೊರ ಊರಿನ ನಮ್ಮ ದೇಶ ರಾಜ್ಯದಾದ್ಯಂತ ಎಲ್ಲರೂ ಈ ಭಕ್ತರು ಈ ಜಾತ್ರೋತ್ಸವ ಮಹೋತ್ಸವದಲ್ಲಿ ಭಾಗವಹಿಸಿ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಎಲ್ಲರಿಗೂ ನಾನು ಆಮಂತ್ರಣವನ್ನು ಈಗಲೇ ಹೇಳ್ಬಿಡ್ತೇನೆ. ಆ ರಥ ವ್ಯವಸ್ಥೆ ಇರ್ಬೋದು ಅಥವಾ ಚರಂಡಿ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಎಲ್ಲ ಅಚ್ಚುಕಟ್ಟಾಗಿ ನಡಿಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಇಲಾಖೆಯವರಿಗೆ ಮನದಟ್ಟಣೆ ಮಾಡಿದೆ. ಆಯಾ ಇಲಾಖೆಯವರು ಅದನ್ನು ಕಾನೂನುಬದ್ಧವಾಗಿ ಕ್ರಮವನ್ನು ಕೈಗೊಂಡು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಈ ಮೀಟಿಂಗ್ ನ ನಿರ್ಣಯ ಆಗಿದೆ. ಈಗಾಗಲೇ ನಮಗೆ ದೊಡ್ಡ ಸಮಸ್ಯೆ ಇರುವಂತದ್ದು ರಸ್ತೆ,